ಭರ್ತಿ ಒಂದು ತಿಂಗಳು ತಲೆಮರೆಸಿಕೊಂಡಿದ್ದ ಯಾರ ಕೈಗೂ ಸಿಗದೇ ಇದ್ದಂಥ ಪ್ರಜ್ವಲ್ ರೇವಣ್ಣ ಒಂದು ತಿಂಗಳ ನಂತರದಲ್ಲಿ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತಾವು ನಾಪತ್ತೆಯಾಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೊಟ್ಟಿರುವಂತಹ ಸ್ಪಷ್ಟನೆ ಇದು. ಮೇ 31ನೇ ತಾರೀಕು ನಾನು SIT ಮುಂದೆ ಹಾಜರಾಗ್ತೀನಿ. ಬೆಳಗ್ಗೆ 10 ಗಂಟೆಗೆ SIT ಅಧಿಕಾರಿಗಳ ಮುಂದೆ ಹಾಜರಾಗ್ತೀನಿ. ತನಿಖೆಗೆ ಎಲ್ಲಾ ರೀತಿಯಲ್ಲೂ ನಾನು ಸಹಕರಿಸ್ತೀನಿ. ಕುಮಾರಣ್ಣ ನನ್ನ ಕುಮಾರಣ್ಣ ಅಂತ ಹೇಳ್ತಾರೆ. ನನ್ನ ಹೆತ್ತವರು, ನನ್ನ ತಾತ, ನನ್ನ ಕುಮಾರಣ್ಣ, ನನ್ನ ಕಾರ್ಯಕರ್ತರು ಎಲ್ಲರ ಕ್ಷಮೆಯನ್ನ ನಾನು ಕೇಳ್ತೀನಿ. ಇಷ್ಟು ದಿನ ನಿಮ್ಮ ಜೊತೆ ಮಾತನಾಡದೇ ಇರೋದಕ್ಕೆ ಅಥವಾ ನಿಮಗೆ ಯಾವುದೇ ರೀತಿಯಾದಂತಹ ಮಾಹಿತಿಯನ್ನ ನೀಡದೇ ಇರೋದಕ್ಕೆ. ಮೇ 31ನೇ ತಾರೀಕು ನಾನು ವಿಚಾರಣೆಗೆ ಹಾಜರಾಗಿ ಎಲ್ಲಾ ರೀತಿಯಲ್ಲೂ ವಿಚಾರಣೆಗೆ ನಾನು ಸಹಕರಿಸ್ತೀನಿ. ನನ್ನ ವಿರುದ್ಧ ರಾಜಕೀಯ ಪಿತೂರಿಯನ್ನ ಮಾಡಲಾಗಿದೆ, ನನ್ನ ವಿರುದ್ಧ ಸುಳ್ಳು ಕೇಸ್ಗಳನ್ನ ಏನ್ ದಾಖಲು ಮಾಡಲಾಗಿದೆ, ಆ ಕೇಸ್ಗಳಿಂದ, ಆ ಆರೋಪಗಳಿಂದ ನಾನು ಹೊರಬರ್ತೀನಿ ಅನ್ನುವಂತಹ ನಂಬಿಕೆ ನನಗಿದೆ. ದೇವರ ಆಶೀರ್ವಾದ ನನ್ನ ಮೇಲಿದೆ, ಜನರ ಆಶೀರ್ವಾದ ನನ್ನ ಮೇಲಿದೆ, ಕುಟುಂಬದ ಆಶೀರ್ವಾದ ನನ್ನ ಮೇಲಿದೆ. ಇದು ಪ್ರಜ್ವಲ್ ರೇವಣ್ಣ ಅವರು ಕೊಟ್ಟಿರುವಂತಹ ಸ್ಪಷ್ಟನೆ. ರೈಟ್, ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾ ಹೋಗ್ತಾರೆ. ಸಂದೇಶ್, ಒಂದು ತಿಂಗಳು ಪತ್ತೆನೇ ಇಲ್ಲ, ಒಂದು ತಿಂಗಳು ಯಾವುದೇ ರಿಯಾಕ್ಷನ್ ಇಲ್ಲ, ಎಲ್ಲಿದ್ದಾರೆ ಅನ್ನುವಂಥದ್ದು ಗೊತ್ತಿಲ್ಲ, ಒಂದೇ ಒಂದು ಕ್ಲೂನು ಕೂಡ ಕೊಡದಂತಹ ಪ್ರಜ್ವಲ್ ರೇವಣ್ಣ ಇವತ್ತು ಏಕಾಏಕಿ ಪ್ರತ್ಯಕ್ಷರಾಗಿದ್ದಾರೆ. ಅಂದ್ರೆ ಯಾಕೆ ಪ್ರತ್ಯಕ್ಷರಾಗ್ಬಿಟ್ರು ಅನ್ನುವಂಥ ಅಚ್ಚರಿ ಸಹಜವಾಗಿ ಮೂಡುತ್ತೆ. ಅದನ್ನ ಆಮೇಲೆ ಅನಲೈಸ್ ಮಾಡೋಣ. ಬಟ್ ವಿಚಾರಣೆಗೆ ಹಾಜರಾಗ್ತೀನಿ, ವಿಚಾರಣೆಗೆ ಸಹಕರಿಸ್ತೀನಿ, ನನ್ನ ವಿರುದ್ಧದ ಆರೋಪ ಸುಳ್ಳು, ಇದು ಮೂರು ಬಹಳ ಪ್ರಮುಖವಾಗಿ ಅವರ ವಿಡಿಯೋದಲ್ಲಿ ನಾವು ಗಮನಿಸಬೇಕಾಗಿರುವಂತಹ ವಿಚಾರ. ಸಂದೇಶ್, ವಿದ್ಯುಶ್ರೀ, ಇಲ್ಲಿ ಪ್ರಮುಖವಾಗಿರುವಂಥದ್ದು ಪ್ರಜ್ವಲ್ ರೇವಣ್ಣ ಅವರ ಒಂದು ವಿಡಿಯೋವನ್ನು ನಾವು ನೋಡ್ತಾ ಇದ್ರೆ ಅಲ್ಲಿ ಅವರು ಹಂತವಾಗಿ ಒಂದು ಕ್ಲಾರಿಟಿಯನ್ನು ಕೊಡುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಂದರೆ ನಾನು ಯಾವುದೇ ರೀತಿಯ ತಪ್ಪನ್ನು ಮಾಡಿಲ್ಲ, ಜೊತೆಗೆ ವಿದೇಶಕ್ಕೆ ನಾನು ಅಪ್ಸ್ಕ್ಯಾಂಡ್ ಆಗಿಲ್ಲ. ಅಂದರೆ ಎಲ್ಲರೂ ಕೂಡ ಹೇಳಿದಂತೆ ನಾನು ವಿದೇಶಕ್ಕೆ ಅಪ್ಸ್ಕ್ಯಾಂಡ್ ಆಗಿಲ್ಲ. ಯಾಕಂದರೆ ಪ್ರಕರಣ ದಾಖಲಾದಂಥ ಸಂದರ್ಭದಲ್ಲಿ ಆಗಿರ್ಬೋದು ಅಥವಾ SIT ರಚನೆ ಆದಂಥ ಸಂದರ್ಭದಲ್ಲಿ ನಾನು ಅಲ್ಲಿ ವಿದೇಶಕ್ಕಾಗಲೇ ಬಂದಿದ್ದೆ. ಆ ಪ್ರಕರಣ ದಾಖಲಾಗೋದಕ್ಕೂ ಮುನ್ನವೇ ನಾನು ವಿದೇಶಕ್ಕೆ ಬಂದಿದ್ದೆ. ಹಾಗಾಗಿ ನನಗೆ ವಿದೇಶದಲ್ಲಿದ್ದಂಥ ಸಂದರ್ಭದಲ್ಲಿ 3-4 ದಿನಗಳ ಬಳಿಕ ಯೂಟ್ಯೂಬ್ನಲ್ಲಿ ನೋಡ್ತಿದ್ದಂಥ ಸಂದರ್ಭದಲ್ಲಿ, ಅಂದರೆ ಯೂಟ್ಯೂಬ್ನಲ್ಲಿ ನ್ಯೂಸ್ ಚಾನಲ್ ನೋಡ್ತಿದ್ದಂಥ ಸಂದರ್ಭದಲ್ಲಿ ನನಗೆ ಇದು ಕಂಪ್ಲೀಟ್ ವಿಚಾರ ಗೊತ್ತಾಗುತ್ತೆ. ಜೊತೆಗೆ SIT ಅಧಿಕಾರಿಗಳು ನೋಟಿಸ್ ಕೊಟ್ಟಂತ ಸಂದರ್ಭದಲ್ಲಿ ಆಗಿರ್ಬೋದು, ನಾನು ನನ್ನ ವಕೀಲರ ಮುಖಾಂತರವಾಗಿ, ಜೊತೆಗೆ X ಖಾತೆಯಲ್ಲಿ ನಾನು ಈಗಾಗಲೇ ಒಂದು ಟ್ವೀಟ್ ಅನ್ನು ಮಾಡಿದ್ದೆ. ಅಲ್ಲಿ ಪ್ರಮುಖವಾಗಿ ನಾನು ಮೆನ್ಷನ್ ಮಾಡಿದ್ದೆ 7 ದಿನಗಳ ಬಳಿಕ ವಿಚಾರಣೆಗೆ ಹಾಜರಾಗ್ತೀನಿ, ನನಗೆ ಕಾಲಾವಕಾಶಗಳು ಬೇಕು ಅಂತ ಹೇಳಿ ನಾನು ಮೆನ್ಷನ್ ಮಾಡಿದ್ದೆ ಅಂತ ಹೇಳ್ತಾರೆ. ಆದರೆ ಅವ್ರು ಹೇಳಿದಂಥ ಹೇಳಿಕೆಯನ್ನು ನಾವು ನೋಡೋದಾದ್ರೆ 7 ದಿನಗಳಾಗಿ ಈಗಾಗಲೇ ಸಾಕಷ್ಟು ದಿನಗಳಾಗಿದೆ, ಆದರೆ ಇವತ್ತಿಗೂ ಕೂಡ ಅವರು ವಿಚಾರಣೆಗೆ ಹಾಜರಾಗಿಲ್ಲ. ಆದರೆ ಏಕಾಏಕಿ ಇವತ್ತು ಅವರು ಒಂದು ವಿಡಿಯೋ ಮಾಡಿರೋದು ಎಲ್ಲೋ ಒಂದು ಕಡೆ ಸಾಕಷ್ಟು ಬೇರೆ ಬೇರೆ ರೀತಿಯ ಅನುಮಾನಗಳು ಕೂಡ ಬರ್ತಾ ಇದೆ. ಜೊತೆಗೆ ಯಾವ ಕಾರಣಕ್ಕೆ ಇವತ್ತೇ ಅವರು ವಿಡಿಯೋ ಮಾಡಿದ್ರು ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗಿರುವಂತಹ ವಿಚಾರ. ಜೊತೆಗೆ ಅಲ್ಲಿ ಆ ವಿಡಿಯೋದಲ್ಲೂ ಕೂಡ ಅವರು ಒಂದು ಕಡೆ ಕ್ಲಾರಿಟಿ, ಮತ್ತೊಂದು ಕಡೆ ಕ್ಷಮೆ ಯಾಚಿಸುವಂತ ಕೆಲಸವನ್ನ, ಅದು ಅವರ ತಂದೆ ತಾಯಿ ಕುಮಾರಸ್ವಾಮಿ ಅವರಾಗಿರ್ಬೋದು, ಜೊತೆಗೆ ಅವರ ತಾತ HD ಕುಮಾರಸ್ವಾಮಿ ಅವರಾಗಿರ್ಬೋದು, HD ದೇವೇಗೌಡರಾಗಿರ್ಬೋದು, ಇವರೆಲ್ಲರಿಗೂ ಕೂಡ ಕ್ಷಮೆ ಯಾಚಿಸುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ. ಜೊತೆಗೆ ತಮ್ಮ ಕಾರ್ಯಕರ್ತರಿಗೂ ಕೂಡ ಕ್ಷಮೆ ಯಾಚಿಸ್ತಾ ಇದ್ದಾರೆ. ಜೊತೆಗೆ ಯಾಕೆ ಈ ಪ್ರಕರಣ ಬೆಳಕಿಗೆ ಬಂತು ಅಥವಾ ಯಾಕೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ SIT ರಚನೆ ಆಯಿತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕೂಡ ಹೇಳ್ತಾ ಹೋಗ್ತಾರೆ. ಅಲ್ಲಿ ಪ್ರಮುಖವಾಗಿ ಅಂದ್ರೆ ಎಲ್ಲೊಂದು ಕಡೆ ರಾಜಕೀಯ ಪಿತೂರಿಯಿಂದ ಈ ರೀತಿಯ ಘಟನೆ ಆಯಿತು ಅಥವಾ ಈ ರೀತಿಯ ಪ್ರಕರಣಗಳು ದಾಖಲಾಗಿದೆ ಅನ್ನೋದನ್ನು ಕೂಡ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಅಂದ್ರೆ ಓವರ್ ಆ ಒಂದು ವಿಡಿಯೋವನ್ನು ನಾವು ನೋಡಿದ್ರೆ ಮೊದಲಿಂದ ಕೊನೆವರೆಗೂ ಕೂಡ ಒಂದು ಈಗಾಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆಯನ್ನ ಕೊಡ್ತಾರೆ, ಜೊತೆಗೆ ಕ್ಷಮೆಯನ್ನ ಯಾಚಿಸ್ತಾರೆ. ಜೊತೆಗೆ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾನು ಏನೆಲ್ಲ ಪ್ರಯತ್ನ ಮಾಡಿದೆ ಅಥವಾ ನಾನು ವಿದೇಶಕ್ಕೆ ಅಪ್ಸ್ಕ್ಯಾಂಡ್ ಆಗಿಲ್ಲ, ನಾನು ವಿದೇಶಕ್ಕೆ ಬರುವಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯ ಪ್ರಕರಣಗಳು ದಾಖಲಾಗಿರಲಿಲ್ಲ, ಜೊತೆಗೆ SIT ಕೂಡ ರಚನೆ ಆಗಿರಲಿಲ್ಲ ಅನ್ನೋದನ್ನ ಸ್ಪಷ್ಟಪಡಿಸ್ತಾ ಹೋಗ್ತಾರೆ. ಅಂದ್ರೆ ಕಂಪ್ಲೀಟ್ ಆದ ಆ ವಿಡಿಯೋ ಏನಿದೆ, ಸ್ಪಷ್ಟನೆ, ಜೊತೆಗೆ ವಿಚಾರಣೆಗೆ ಹಾಜರಾಗುವಂಥದ್ದು, ಜೊತೆಗೆ ಕ್ಷಮೆ ಯಾಚನೆ, ಈ ಮೂರನ್ನು ಕೂಡ ಆ ವಿಡಿಯೋದಲ್ಲಿ ಮಾಡಿದ್ದಾರೆ. ವಿದೇಶಿ ಸಂದೇಶ್, ಇದನ್ನ ಬಿಟ್ಟು ಬೇರೆ ಆಪ್ಷನ್ನೇ ಪ್ರಜ್ವಲ್ ರೇವಣ್ಣ ಅವರಿಗೆ ಇರಲಿಲ್ಲ ಅಂತ ಭಾವಿಸಬಹುದಾ ಅಂತ ಹೇಳಿ. ಯಾಕಂದ್ರೆ ಕೇಸ್ ಎಲ್ಲಿ ತನಕ ಬಂದು ನಿಂತಿದೆ ಅನ್ನುವಂಥದ್ದನ್ನ ನಾವು ಗಮನಿಸಿದ್ದೀವಿ. ಅವರ ಪಾಸ್ಪೋರ್ಟ್ ರದ್ದು ಮಾಡೋಕೆ ಯಾವ ರೀತಿಯಾದಂತಹ ಪ್ರಯತ್ನಗಳು ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಹೋಗಿದೆ, ಅಲ್ಲಿಂದ ವಿದೇಶಾಂಗ ಇಲಾಖೆ, ಗೃಹ ಇಲಾಖೆ, ಆ ಪ್ರಯತ್ನಗಳನ್ನ ನಾವು ಗಮನಿಸ್ತಾ ಇದ್ದೀವಿ. ಹಾಗಾಗಿ ವಾಪಸ್ ಬರೋದ್ ಬಿಟ್ಟು ಬೇರೆ ಆಪ್ಷನ್ನೇ ಇರ್ಲಿಲ್ವಾ ಅಂತ ಹೇಳಿ ಪ್ರಜ್ವಲ್ ರೇವಣ್ಣ ಅವ್ರ ಬಳಿ. ವಿದ್ಯುಶ್ರೀ, ಇದು ಎರಡು ರೀತಿ ಅನಲೈಸ್ ಮಾಡ್ಬೋದು. ಅಂದರೆ ಪ್ರಮುಖವಾಗಿರುವಂಥದ್ದು ಒಂದು ಮೊದಲನೇದು ಅಂದರೆ ಈಗಾಗಲೇ ಏನು ಇಂಟರ್ಪೋಲ್ ಮುಖಾಂತರವಾಗಿ ಬ್ಲೂ ಕಾರ್ನರ್ ನೋಟಿಸನ್ನು ಕೂಡ ಹೊರಡಿಸಿದ್ರು, ಜೊತೆಗೆ ಈಗಾಗಲೇ ರಾಜತಾಂತ್ರಿಕ ಪಾಸ್ಪೋರ್ಟನ್ನು ರದ್ದು ಮಾಡೋದಕ್ಕೆ ಕೇಂದ್ರ ಸರ್ಕಾರಕ್ಕೂ ಕೂಡ ಮನವಿ ಆಗಿತ್ತು. ಅದಕ್ಕೆ ಸಂಬಂಧಪಟ್ಟಂತಹ ಪ್ರಕ್ರಿಯೆಗಳು ಕೂಡ ಈಗಾಗಲೇ ಆರಂಭವಾಗಿತ್ತು. ಇದಕ್ಕೆ ಎಲ್ಲೋ ಒಂದು ಕಡೆ ನನ್ನ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದಾದರೆ ನನಗೆ ಆಗ ಯಾವುದೇ ರೀತಿಯ ಆಪ್ಷನ್ ಇರೋದಿಲ್ಲ ಅನ್ನೋದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ದೇವೇಗೌಡರ ಪತ್ರ, ಅಂದರೆ HD ದೇವೇಗೌಡರು ಪ್ರಜ್ವಲ್ ರೇವಣ್ಣ ಅವರ ಕುರಿತಂತೆ ಒಂದು
ಪತ್ರವನ್ನ ಬರೀತಾರೆ. ಎಲ್ಲೇ ಇದ್ರೂ ಕೂಡ ವಾಪಸ್ ಬರಬೇಕು, ಜೊತೆಗೆ ನನ್ನ ಒಂದು ತಾಳ್ಮೆಯನ್ನ ಪರೀಕ್ಷೆ ಮಾಡಬೇಡ ಅನ್ನೋ ರೀತಿಯಲ್ಲಿ ಒಂದು ಖಡಕ್ ಆದ ಸೂಚನೆಯನ್ನ ನೀಡಿ ಒಂದು ಪತ್ರವನ್ನ ಏನ್ ಬರೀತಾರೆ, ಅದು ಕೂಡ ಎಫೆಕ್ಟ್ ಆಗಿರುವಂತಹ ಚಾನ್ಸಸ್ಗಳು. ಒಂದು ಕಾನೂನಾತ್ಮಕ ಪ್ರಕ್ರಿಯೆಗಳಿಗೆ ಹೆದರಿ ಈ ರೀತಿಯ ಒಂದು ವಿಡಿಯೋವನ್ನ ಮಾಡಿ ನಾನು ಬರ್ತೀನಿ ಅಂತ ಹೇಳಿರ್ಬೋದು, ಅಥವಾ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಅಂದರೆ ಪ್ರಮುಖವಾಗಿ ದೇವೇಗೌಡರು ಏನಿದ್ದಾರೆ, ದೇವೇಗೌಡರ ಒಂದು ಪತ್ರ ಏನು ಬರೆದಿದ್ರು, ಆ ಪತ್ರದಲ್ಲಿ ಕೊಟ್ಟಂತಹ ಸೂಚನೆ ಅಥವಾ ಅವರ ಒಂದು ಅಳಲನ್ನು ಏನು ತೋಡ್ಕೊಂಡಿದ್ರು, ಜೊತೆಗೆ ಒಂದು ರೀತಿಯಲ್ಲಿ ನೀನು ಬರಲೇಬೇಕು ಅನ್ನೋದನ್ನು ಕೂಡ ಏನು ಮೆನ್ಷನ್ ಮಾಡಿದ್ರು, ಅದಕ್ಕೂ ಕೂಡ ವಾಪಸ್ ಈ ರೀತಿಯ ವಿಡಿಯೋ ಮಾಡಿ ನಾನು ಬರ್ತೀನಿ ಅಂತ ಹೇಳಿರ್ಬೋದು. ಅಂದರೆ ಈಗ ಮೇ 31ನೇ ತಾರೀಕು 10 ಗಂಟೆಗೆ ಬರೋದಕ್ಕೆ ಕಾರಣ ಈ ಎರಡೂ ರೀತಿಯಲ್ಲೂ ಕೂಡ ಇರ್ಬೋದು. ಯಾಕಂದರೆ ಎರಡೂ ಕೂಡ ಇರ್ಬೋದು, ಅಥವಾ ಎರಡರಲ್ಲಿ ಯಾವುದಾದ್ರೂ ಒಂದು ಕೂಡ ಪ್ರೆಷರೈಸ್ಡ್ ಆಗಿರ್ಬೋದು. ಹಾಗಾಗಿ ಇಲ್ಲಿ ಪ್ರಮುಖವಾಗಿರುವಂಥದ್ದು ಆ ವಿಡಿಯೋವನ್ನು ಮಾಡಿ ಈಗ ಬರ್ತೀನಿ ಅಂತ ಅವ್ರು ಏನು ಹೇಳ್ತಾ ಇದ್ದಾರೆ, ಅದಕ್ಕೆ ಬೇರೆ ಬೇರೆ ರೀತಿಯ ಕಾರಣಗಳು ಕೂಡ ಇರುತ್ತೆ. ಒಂದು ಕಡೆ ಕುಟುಂಬದಿಂದ ಕೂಡ ಅವ್ರಿಗೆ ಪ್ರೆಷರ್ ಆಗಿರ್ಬೋದು, ಅಥವಾ ಕಾನೂನಾತ್ಮಕವಾಗಿ ಎಲ್ಲೋ ಒಂದು ಕಡೆ ರಾಜತಾಂತ್ರಿಕ ಪಾಸ್ಪೋರ್ಟ್, ಅಂದರೆ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದಾದರೆ ನಾನು ಇಲ್ಲೂ ಕೂಡ ಇರೋದಕ್ಕಾಗೋದಿಲ್ಲ, ಯಾಕಂದರೆ ಶೋಕಾಸ್ ನೋಟಿಸ್ ಕೂಡ ಹೋಗಿದ್ರಿಂದ ಇದು ಬಿಟ್ಟು ಬೇರೆ ಆಪ್ಷನ್ ಇಲ್ಲ ಅನ್ನೋ ಕಾರಣಕ್ಕಾಗಿ ಅವರು ಈಗ ಒಂದು ವಿಡಿಯೋವನ್ನು ಮಾಡಿ ಸ್ಪಷ್ಟಪಡಿಸ್ತಾ ಇದ್ದಾರೆ 31ನೇ ತಾರೀಕು ಬರ್ತೀನಿ ಅಂತೇಳಿ. ಯಾಕಂದರೆ ಈಗಾಗಲೇ ಲಾಯರ್ ಮುಖಾಂತರ ನಾನು ಸ್ಪಷ್ಟನೆಯನ್ನು ಕೊಟ್ಟಿದ್ದೆ, 7 ದಿನಗಳ ಬಳಿಕ ನಾನು ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಹೇಳಿ ಎಕ್ಸ್ ಖಾತೆಯಲ್ಲೂ ಕೂಡ ನಾನು ಒಂದು ಪೋಸ್ಟ್ ಅನ್ನ ಮಾಡಿದ್ದೆ ಅಂತ ಅವ್ರು ಹೇಳ್ತಿದ್ದಾರೆ. ಆದ್ರೆ ಆ 7 ದಿನಗಳ ಬಳಿಕ ಅವರು ನೋಟಿಸ್ಗೆ ವಿಚಾರಣೆಗೆ ಹಾಜರಾಗಿರಲಿಲ್ಲ. ಹಾಗಾಗಿ ಎಲ್ಲ ಒಂದ್ ಕಡೆ ಅದಾದ ನಂತರ ಈಗ ವಿಡಿಯೋ ಮಾಡ್ತಾ ಇರೋದು ನಿಜಕ್ಕೂ ಕೂಡ ಆ ಒಂದು 2 ಪಾಸಿಬಿಲಿಟೀಸ್ ಇದಾವೆ. ಸಂದೇಶ್, ಈಗ ಖುದ್ದು ಅವರೇ ವಿಡಿಯೋ ಮಾಡಿ ನಾನು ಬರ್ತೀನಿ ಅಂತ ಹೇಳಿರುವಂತಹ ಕಾರಣಕ್ಕಾಗಿ ಬಹುತೇಕ ಅವರು ಬರುವಂತಹ ಒಂದು ನಿರೀಕ್ಷೆ ಸದ್ಯಕ್ಕೆ ಇರುವಂತದ್ದು, ಬರಬಹುದು ಮೇ 31ನೇ ತಾರೀಕು ವಿಚಾರಣೆಗೆ ಹಾಜರಾಗಬಹುದು ಅಂತ ಹೇಳಿ. ಈಗ ಅವರ ವಿರುದ್ಧ ಇರುವಂತಹ ಪ್ರಕರಣಗಳ ಬಗ್ಗೆ ಮಾತನಾಡೋಣ ಸಂದೇಶ್. ಅತ್ಯಾಚಾರ ಪ್ರಕರಣಗಳು, ಜೊತೆಗೆ ಕೇವಲ 376 ಮಾತ್ರ ಅಲ್ಲ, 376(2)(n) ಈ ಸೆಕ್ಷನ್ ಇರುವಂತಹ ಪ್ರಕರಣಗಳು ಕೂಡ ದಾಖಲಾಗಿದ್ದಾವೆ. ಆ ಪ್ರಕರಣಗಳ ಬಗ್ಗೆ ವಿವರಿಸಬಹುದಾ ಅಂತ ಹೇಳಿ, ಯಾವ ರೀತಿ ಕಾನೂನು ಸಂಕಷ್ಟ ಒಂದೊಮ್ಮೆ ಎಂಟರ್ ಆಗ್ತಾ ಇದ್ದ ಹಾಗೆ ಪ್ರಜ್ವಲ್ ರೇವಣ್ಣ ಅವರಿಗೆ ಎದುರಾಗಬಹುದು ಸಂದೇಶ್? ವಿದೇಶಿ ಇಲ್ಲಿ ಪ್ರಮುಖವಾಗಿರುವಂಥದ್ದು ಮೊದಲನೇ ಪ್ರಕರಣ, ಅಂದರೆ ಈ ಒಂದು ಕಂಪ್ಲೀಟ್ ಸಿನಾರಿಯೋ ಅಥವಾ ಈ ಕಂಪ್ಲೀಟ್ ಜಾಯಿಂಟ್ ಹೆಂಗೆ ಶುರುವಾಗಿದ್ದು ಅನ್ನೋದನ್ನು ನೋಡೋದಾದ್ರೆ, ಹೊಳೆ ನರಸೀಪುರದಲ್ಲಿ ಮೊದಲಿಗೆ ಒಂದು ಪ್ರಕರಣ ದಾಖಲಾಗುತ್ತೆ. ಅದರಲ್ಲಿ ರೇವಣ್ಣ ಅವರು ಮೊದಲನೇ ಆರೋಪಿ ಆಗಿರ್ತಾರೆ, ಎರಡನೇ ಆರೋಪಿ ಪ್ರಜ್ವಲ್ ರೇವಣ್ಣ ಅವರು ಆಗಿರ್ತಾರೆ. ಅಂದರೆ ಅದು ಲೈಂಗಿಕ ದೌರ್ಜನ್ಯ ಪ್ರಕರಣ, ಅಂದರೆ 354 IPC ಸೆಕ್ಷನ್ 354ನ ಅಡಿಯಲ್ಲಿ ಪ್ರಕರಣ ದಾಖಲಿಸ್ತಾರೆ. ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ಕೇಸನ್ನು ದಾಖಲು ಮಾಡ್ತಾರೆ. ಅದಾದ ನಂತರ ಒಂದೊಂದಾಗಿ ಯಾಕಂದರೆ ಸಾಕಷ್ಟು ವಿಡಿಯೋಗಳು ವೈರಲ್ ಆಗಿರ್ತವೆ. ಆ ವೈರಲ್ ಆಗಿರುವಂತಹ ವಿಡಿಯೋದಲ್ಲಿ ಇದ್ದಂತಹ ಸಂತ್ರಸ್ತೆಯರು ಬಂದು ಸ್ಟೇಟ್ಮೆಂಟ್ ಅನ್ನ ಮಾಡ್ತಾ ಹೋಗ್ತಾರೆ. ಜೊತೆಗೆ ಈ ಲೈಂಗಿಕ ದೌರ್ಜನ್ಯದ ಅಡಿ ಏನ್ ಪ್ರಕರಣ ದಾಖಲಿಸಿದ್ರು ಸಂತ್ರಸ್ತ ಮಹಿಳೆ, ಆಕೆಯೇ ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಅತ್ಯಾಚಾರ ಪ್ರಕರಣವನ್ನ ಕೂಡ ದಾಖಲಿಸಿಕೊಳ್ತಾರೆ. ಅಂದ್ರೆ 376(n) ಏನಿದೆ, ಅಂದ್ರೆ ನಿರಂತರವಾಗಿ ಅತ್ಯಾಚಾರ ಮಾಡಿದ್ದಾರೆ ಅಂತೇಳಿ ಒಂದಲ್ಲ ಎರಡಲ್ಲ 3 ಪ್ರಕರಣಗಳು ಇಲ್ಲಿಯವರೆಗೂ ಪ್ರಜ್ವಲ್ ರೇವಣ್ಣ ಅವರ ಮೇಲೆ ದಾಖಲಾಗಿದೆ. ಒಂದು ಲೈಂಗಿಕ ದೌರ್ಜನ್ಯ ಪ್ಲಸ್ ಅತ್ಯಾಚಾರ ಪ್ರಕರಣ ಆದ್ರೆ, ಇನ್ನೆರಡು ಪ್ರಕರಣಗಳು ಕೂಡ ಅತ್ಯಾಚಾರ ಪ್ರಕರಣಗಳು, ಅದು ಕೂಡ ನಿರಂತರ ಅತ್ಯಾಚಾರ ಪ್ರಕರಣಗಳು ಈಗಾಗಲೇ ದಾಖಲಾಗಿರೋದ್ರಿಂದ, ಅಂದ್ರೆ ಆ ಒಂದು ಆರೋಪವನ್ನ ಮಾಡಿ ಈ ಒಂದು ಪ್ರಕರಣವನ್ನ ದಾಖಲಿಸಿರೋದ್ರಿಂದ ಮುಂದಿನ ಹಂತದಲ್ಲಿ, ಅಂದ್ರೆ ಸಪೋಸ್ ಏನಾದರೂ ಅವರು 31ನೇ ತಾರೀಕು 10 ಗಂಟೆಗೆ ಅವರು ಹೇಳಿದಂತೆ ಏನಾದರೂ ಹಾಜರಾದ್ರೆ ವಿಚಾರಣೆಗೆ ಹಾಜರಾದಂತಹ ಸಂದರ್ಭದಲ್ಲಿ ಮೊದಲಿಗೆ ಅವರನ್ನ ಏರ್ಪೋರ್ಟ್ ನಲ್ಲಿ ಅರೆಸ್ಟ್ ಮಾಡುವಂತ ಕೆಲಸವನ್ನ ಮಾಡಲಾಗುತ್ತೆ. ಯಾಕಂದ್ರೆ ಈಗಾಗಲೇ ಅರೆಸ್ಟ್ ವಾರೆಂಟ್ ಅನ್ನು ಕೂಡ ಪಡೆದುಕೊಂಡಿರೋದ್ರಿಂದ ಆ ಅರೆಸ್ಟ್ ವಾರೆಂಟ್ ಬೇಸ್ ಮೇಲೆ ಅವರನ್ನ ಅರೆಸ್ಟ್ ಮಾಡಲಾಗುತ್ತೆ. ಅಂದ್ರೆ ಏರ್ಪೋರ್ಟ್ ನಲ್ಲೇ ಅವರನ್ನ ವಶಕ್ಕೆ ಪಡೆದು ಅರೆಸ್ಟ್ ಪ್ರೊಸೀಜರ್ಸ್ ಅನ್ನ ಮುಗಿಸ್ತಾರೆ. ಅದಾದ ನಂತರ ಅವರನ್ನ ನ್ಯಾಯಾಧೀಶರ ಮುಂದೆ ಕೂಡ ಹಾಜರುಪಡಿಸಲಾಗುತ್ತೆ. ಜೊತೆಗೆ ಅವರ ಸ್ಟೇಟ್ಮೆಂಟ್ ಆಗಿರ್ಬೋದು, ಜೊತೆಗೆ ಮತ್ತೆ ಮಹಜರನ್ನ, ಅಂದ್ರೆ ಪ್ರಜ್ವಲ್ ರೇವಣ್ಣ ಅವರನ್ನ ಆರೋಪಿಯನ್ನ ಕರೆದುಕೊಂಡು ಹೋಗಿ ಮಹಜರು ಕಾರ್ಯವನ್ನ ಮಾಡಬೇಕಾಗುತ್ತೆ. ಹಾಗಾಗಿ ಹಾಸನದ 3 ಜಾಗಗಳು, ಜೊತೆಗೆ ಬೆಂಗಳೂರಿನ ಬಸವನಗುಡಿಯ ನಿವಾಸ ಏನಿದೆ ಅಲ್ಲೂ ಕೂಡ ಮಹಜರು ಕಾರ್ಯ ಮಾಡಬೇಕಾಗುತ್ತೆ. ಹಾಗಾಗಿ ತುಂಬಾ ಏನು ಪರಿಣಾಮಕಾರಿ ಸೆಕ್ಷನ್ಸ್ಗಳು ಕೂಡ ಇರೋದ್ರಿಂದ ಆ ಒಂದು ಸೆಕ್ಷನ್ಸ್ಗೆ ಸಂಬಂಧಪಟ್ಟಂತೆ ಅಥವಾ ಆರೋಪಗಳಿಗೆ ಸಂಬಂಧಪಟ್ಟಂತೆ ಮುಂದಿನ ಹಂತದಲ್ಲಿ ಕಾನೂನಾತ್ಮಕ ಪ್ರಕ್ರಿಯೆಗಳನ್ನು ಮಾಡಬೇಕಾಗುತ್ತೆ. ಹಾಗಾಗಿ ಈಗ 31ನೇ ತಾರೀಕು 10 ಗಂಟೆಗೆ ಬರ್ತೀನಿ ಅಂತ ಖುದ್ದು ವಿಡಿಯೋ ಮಾಡಿದ್ದಾರೆ. ಆದ್ರೆ ಈ ಹಿಂದೆ ಕೂಡ ಅವರು ಹೇಳಿದ್ರು, ಪ್ರಕರಣ ದಾಖಲಾದಂತ ಸಂದರ್ಭದಲ್ಲಿ SIT ನೋಟಿಸ್ ಅನ್ನ ಏನ್ ಇಶ್ಯೂ ಮಾಡುತ್ತೆ, 41B ನ ಅಡಿಯಲ್ಲಿ ನೋಟಿಸ್ ಅನ್ನ ಏನ್ ಇಶ್ಯೂ ಮಾಡ್ತಾರೆ, ಆ ನೋಟಿಸ್ಗೆ ಸ್ಪಂದಿಸುವಂತ ಸಂದರ್ಭದಲ್ಲಿ ಅಥವಾ ಅದಕ್ಕೆ ಆನ್ಸರ್ ಕೊಡುವಂತ ಸಂದರ್ಭದಲ್ಲಿ ವಕೀಲರ ಮುಖಾಂತರವಾಗಿ 7 ದಿನಗಳ ಒಳಗೆ ನಾನು ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಅವ್ರು ಹೇಳಿದ್ರು. ಆದ್ರೆ ಆಗ ವಿಚಾರಣೆಗೆ ಅವ್ರು ಬಂದಿರಲಿಲ್ಲ. ಆದ್ರೆ ಈಗ ವಿಡಿಯೋ ಮುಖಾಂತರವಾಗಿ ಅವರೇ ಸ್ಪಷ್ಟಪಡಿಸ್ತಾ ಇದ್ದಾರೆ. ಅದನ್ನು ಕೂಡ ಕಾದು ನೋಡಬೇಕಾಗುತ್ತೆ. ಯಾಕಂದ್ರೆ 31ನೇ ತಾರೀಕು 10 ಗಂಟೆಗೆ ನಿಜಕ್ಕೂ ಕೂಡ ಅವ್ರು ಬರ್ತಾರಾ, ಅದು ಕೂಡ ಒಂದು ಪ್ರಶ್ನೆ ಇರುತ್ತೆ. ಹಾಗಾಗಿ ಇಫ್ ಸಪೋಸ್ ಏನಾದರೂ ಅವ್ರು ಬಂದ್ರು ಅಂದ್ರೆ, ಬಂದಾದ ಬಳಿಕ ಕಾನೂನಾತ್ಮಕ ಪ್ರೊಸೀಜರ್ಸ್ಗಳು
ಏನಿದಾವೆ ಅದು ಅತ್ಯಾಚಾರ ಪ್ರಕರಣ ಅಥವಾ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದೊಂದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹಜರು ಕಾರ್ಯವನ್ನು ಮಾಡಬೇಕಾಗುತ್ತೆ. ಅದು ಕೂಡ ಹಾಸನದ ಅವರ ನಿವಾಸ ಆಗಿರ್ಬೋದು ಅಥವಾ ಗನ್ನಿಕಡದ ಫಾರ್ಮ್ ಹೌಸ್ ಆಗಿರ್ಬೋದು, ಜೊತೆಗೆ ಮತ್ತೊಂದು ಫಾರ್ಮ್ ಹೌಸ್ ಆಗಿರ್ಬೋದು, ಜೊತೆಗೆ ಹಾಸನದ ಏನು MP ನಿವಾಸ ಇದೆ ಆ ಒಂದು ನಿವಾಸದಲ್ಲೂ ಕೂಡ ಮಹಜರನ್ನು ಮಾಡಬೇಕಾಗುತ್ತೆ. ಹಾಗಾಗಿ ಈಗಾಗಲೇ 164 ಸ್ಟೇಟ್ಮೆಂಟ್ ಹಾಗೆ ಸಂತ್ರಸ್ತ ಮಹಿಳೆಯರ ಒಂದು ಅವರ ಒಂದು ಮುಂದೆನೆ ಈಗಾಗಲೇ ಮಹಜರನ್ನು ಕೂಡ ಮಾಡಿರೋದ್ರಿಂದ ಈಗ ಆರೋಪಿಯ ಮುಂದೆ ಮಹಜರನ್ನು ಮಾಡಬೇಕಾದ್ರೆ ಅಂದರೆ ಈ ರೀತಿಯ ಆರೋಪಗಳು ನಿಮ್ಮ ಮೇಲೆ ಬಂದಿದೆ, ಹಾಗಾಗಿ ನೀವು ಏನು ಹೇಳ್ತೀರಾ ಅಂತ ಒಂದು ಸ್ಟೇಟ್ಮೆಂಟನ್ನು ಪಡ್ಕೊಳ್ತಾರೆ. ಸ್ಟೇಟ್ಮೆಂಟನ್ನು ಪಡ್ಕೊಂಡ ನಂತರ ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ನ ಆಧಾರದ ಮೇಲೆ ಅಲ್ಲಿ ಮಹಜರನ್ನು ಮಾಡಲಾಗುತ್ತೆ. ಹಾಗಾಗಿ ಈಗ ಸಂತ್ರಸ್ತ ಮಹಿಳೆಯರ ಪಾರ್ಟ್ ಏನಿದೆ ಈ ಪ್ರಕರಣದಲ್ಲಿ ಅದು ಮುಗಿದೋಗಿದೆ. ಅಂದರೆ ಅವರ ಸ್ಟೇಟ್ಮೆಂಟ್ ದಾಖಲಾಗಿದೆ, ಕಂಪ್ಲೀಟ್ ಆಗಿ ಅವರ ಒಂದು ಮಹಜರು ಕಾರ್ಯ ಕೂಡ ಮುಗಿದಿದೆ. ಹಾಗಾಗಿ ಈಗ ಪ್ರಜ್ವಲ್ ರೇವಣ್ಣ ಅವರನ್ನ ವಿಚಾರಣೆ ಮಾಡಬೇಕಾಗುತ್ತೆ. ವಿಚಾರಣೆಯನ್ನ ಮಾಡಿ ಅದಾದ ನಂತರ ಮಹಜರು ಕಾರ್ಯಗಳನ್ನ ಮಾಡ್ತಾ ಹೋಗ್ತಾರೆ. ವಿದ್ಯಶ್ರೀ, ಈಗ ಸಂದೇಶ್ ಫಸ್ಟ್ಗೆ ಅವರು 7 ದಿನಗಳ ಕಾಲ 7 ದಿನಗಳ ಒಳಗಾಗಿ ನಾನು ಬರ್ತೀನಿ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಯಾಕೆ ಬರಲಿಲ್ಲ ಅನ್ನೋದಕ್ಕೆ ಅವರು ಕೊಟ್ಟಂತಹ ಕಾರಣ ನಾನು ಡಿಪ್ರೆಷನ್ಗೆ ಹೋಗಿದ್ದೆ, ಐಸೋಲೇಷನ್ಗೆ ಹೋಗಿದ್ದೆ ಅಂತ ಹೇಳಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.